ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಬೆಳೆಸಿಕೊಂಡು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮತ್ತು ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸಲು ಮಕ್ಕಳ ಹಕ್ಕುಗಳ ಸಂಸತ್ತು ವೇದಿಕೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಹೇಳಿದ್ದಾರೆ. ಯುನಿಸೆಫ್ ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಮತ್ತು ನಾವು ಪ್ರತಿಷ್ಠಾನ ಟ್ರಸ್ಟ್ ಕೊಡಗು ಘಟಕದ ವತಿಯಿಂದ ಸೋಮವಾರಪೇಟೆಯ ಪತ್ರಿಕಾ ಭವನದಲ್ಲಿ ಮಕ್ಕಳ ಹಕ್ಕುಗಳ ಸಂಸತ್ 2025ರ ಜಿಲ್ಲಾ ಮಟ್ಟದ ಮಕ್ಕಳ ಸಮಾಲೋಚನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಮಕ್ಕಳ ಹಕ್ಕುಗಳನ್ನು ಮಂಡಿಸುವ ಕುರಿತು ಮಾಹಿತಿ ನೀಡಿದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪ್ರಾಧ್ಯಾಪಕ ಡಾಕ್ಟರ್ ಸಂಜೀವ್ ಕುಮಾರ್ ಯಲೆಬಳ್ಳಿ, ಮಕ್ಕಳ ಸಂಸತ್ತಿನ ವಿಷಯಗಳನ್ನು ಸಮರ್ಪಕವಾಗಿ ಮಂಡಿಸುವ ಮೂಲಕ ಸದನದ ಗಮನ ಸೆಳೆದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಿದ್ಧತೆಯನ್ನು ನಡೆಸಬೇಕೆಂದರು. ನೋವಿನಲ್ಲಿ ಹೆರಿಗೆ ಸಕ್ಸಸ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಇಂಥ ಎಲ್ಲ ವಿಷಯಗಳನ್ನ ನೀವು ಯೋಚನೆ ಮಾಡಬೇಕು. ಇದು ಹೊಸ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ಬದುಕು ಹಾಕು ಅಂದ್ರೆ ಊಟ ತಿಂಡಿ ನೀರೆಲ್ಲ ಸಿಗುತ್ತೆ, ಮನೇಲಿ ಇರ್ತೀವಿ ಅಷ್ಟೇ ಅಲ್ಲ. ಸೊ ತಾಯಿಯಿಂದ ಹಿಡಿದು ಆ ಮಗು ಆಚೆ ಬರೋವರೆಗೂ ಆ ಬದುಕು ಹಾಕಿನಲ್ಲಿ ಏನೆಲ್ಲ ಮಗು ಮಿಸ್ ಮಾಡ್ಕೊಳ್ತಾ ಇದೆ ಅದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಓಕೆನಾ? ಹಾಗೆ ನಾವು ಎರಡನೇ ಹಕ್ಕು ಯಾವುದು? ರಕ್ಷಣೆ ಹಕ್ಕು. ಹಾಗಾದ್ರೆ ಮಗು ಯಾವುದರಿಂದ ರಕ್ಷಣೆ ಪಡಿಬೇಕಾಗಿದೆ? ನೀವೆಲ್ಲ ಯಾವ್ದಿಂದ ರಕ್ಷಣೆಯನ್ನ ಬಯಸ್ತಿದ್ದೀರಾ? ಯಾವ್ದು ರಕ್ಷಣೆ ಅಂದ್ರೆ ಬಿಸಿಲಿಂದ ಛತ್ರಿ ಇಟ್ಕೊಳ್ಳೋದು ರಕ್ಷಣೆ. ನಮಗೆ ಮನೆ ಇದೆ ರಕ್ಷಣೆ, ಅಪ್ಪ ಅಮ್ಮ ಇದ್ದಾರೆ ಅದು ರಕ್ಷಣೆ. ಆಮೇಲೆ